ಅಶೋಕ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಮದ್ದೂರಲ್ಲಿ ನಡೆದಂತಹ ಗಲಭೆ ಇದೆಯಲ್ಲ, ಅದು ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಸರ್ಕಾರದ ವೈಫಲ್ಯವೇ ಇದಕ್ಕೆಲ್ಲ ಕಾರಣ. ಡಿಕೆ ಶಿವಕುಮಾರ್ ಅವರು ಚಾಮುಂಡಿ ಬಗ್ಗೆ ಮಾತನಾಡಿ ಹತಾಶೆಯಾಗಿದ್ದಾರೆ. ಅದೊಂದು ವಿಚಾರ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಿಂದೂ ಆದರೂ ಕೂಡ ಅವರಲ್ಲಿ ಹಿಂದುತ್ವ ಇಲ್ಲ. RSS ಗೀತೆ ಹಾಡಿ ಕ್ಷಮಾಪಣೆ ಕೇಳಿದ್ದಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. HDK ಶೀಘ್ರದಲ್ಲೇ ಮಂಡ್ಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಇಲ್ಲಿನ ಶಾಸಕರು ಸದ್ಯಕ್ಕೆ ಇಲ್ಲಿಗೆ ಬರಲ್ಲ, ಬಂದರೂ ಕೂಡ ಮೊದಲು ಮಸೀದಿಗೆ ಹೋಗಿ ಬರ್ತಾರೆ ಎನ್ನುವಂತ ವಿಚಾರವನ್ನ ಹೇಳೋದ್ರ ಮೂಲಕ ಸರ್ಕಾರದ ವಿರುದ್ಧ ಅಶೋಕ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರೀ ಪ್ಲಾನ್ ಇರಲಿಲ್ಲ, ಪ್ರೀ ಪ್ಲಾನ್ ಆಗಿ ಮೆರವಣಿಗೆ ಬರ್ತೈತೆ, ಸ್ಟ್ರೀಟ್ ಲೈಟ್ ತೆಗಿಬೇಕು, ಆಮೇಲೆ ಹಿಂದೂಗಳನ್ನ ಹೊಡಿಬೇಕು, ಇದೆಲ್ಲ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಅದನ್ನ ಅಷ್ಟನ್ನು ಕೂಡ ಈ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ಅನ್ನೋ ಇದ್ದಿದ್ರೆ ಇದನ್ನ ತಡಿಬೋದಾಯ್ತು. ಈಗ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೇಕಾಯ್ತಲ್ಲ ಸರ್ಕಾರ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಗಣಪತಿ ಹಬ್ಬ ನಡೀತಾ ಇದೆ, ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ. ಆ ಜ್ಞಾನನೇ ಇಲ್ಲದೆ ಇರೋ ಸರ್ಕಾರ. ನೋಡ್ರಿ, ಪ್ರೀ ಪ್ಲಾನ್ ಇರಲಿಲ್ಲ, ಪ್ರೀ ಪ್ಲಾನ್ ಆಗಿ ಮೆರವಣಿಗೆ ಬರ್ತೈತೆ, ಸ್ಟ್ರೀಟ್ ಲೈಟ್ ತೆಗಿಬೇಕು, ಆಮೇಲೆ ಹಿಂದೂಗಳನ್ನ ಹೊಡಿಬೇಕು, ಇದೆಲ್ಲ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ. ಅದನ್ನ ಅಷ್ಟನ್ನು ಕೂಡ ಈ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ಅನ್ನೋ ಇದ್ದಿದ್ರೆ ಇದನ್ನ ತಡಿಬೋದಾಯ್ತು. ಈಗ ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೇಕಾಯ್ತಲ್ಲ ಸರ್ಕಾರ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಗಣಪತಿ ಹಬ್ಬ ನಡೀತಾ